ಇವತ್ತು ನಾವು ತುಂಬ ಪ್ರಚಲಿತವಾಗಿರುವಂಥ ಒಂದು ಸುದ್ದಿ ಮತ್ತು ತುಂಬ ಜನಗಳು ಎದುರ್ಕೊಳ್ತಾ ಇರುವಂಥ ಒಂದು ಸುದ್ದಿ ಏನಂದರೆ, ಯಾರು ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅವ್ರಿಗೆ TTS ಅಂದರೆ ಥ್ರಾಂಬೋಸಿಸ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತ ತುಂಬ ಜನ ಹೆದರ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಾವು ಏನು ತಿಳ್ಕೊಬೇಕಂತಂದರೆ, TTS ಇಂದ ಯಾವುದೇ ಮನುಷ್ಯನಿಗೆ ಈಗ ಯಾವುದೇ ಎಫೆಕ್ಟು ಆಗಲ್ಲ. ಯಾಕೆ ಅಂತ ನಾನು ಅದನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದ್ರದ್ದು ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡೋದಿದ್ರೆ, ಯಾವಾಗ 2019 ಡಿಸೆಂಬರಲ್ಲಿ ಕೋವಿಡ್ ಪ್ಯಾಂಡಮಿಕ್ ಅಂತ ಬಂತು, 2020ಇಂದ ಹೊಸ ವ್ಯಾಕ್ಸಿನ್ಗಳನ್ನ ಕಂಡುಹಿಡಿಯೋಕ್ಕೆ ಶುರು ಮಾಡ್ತಾರೆ. ಸೊ 2020 ನವೆಂಬರ್ ಅಷ್ಟರೊಳಗಡೆ ಕಡಿಮೆ ಅಂದರೂ 5ರಿಂದ 6 ವ್ಯಾಕ್ಸಿನ್ಗಳು ಮಾರ್ಕೆಟ್ಗೆ ಲಾಂಚ್ ಮಾಡ್ತಾರೆ. ಸೊ ಇದರಲ್ಲಿ ಆಸ್ಟ್ರಾಜೆನಿಕಾ ಕೂಡ ಒಂದು ವ್ಯಾಕ್ಸಿನನ್ನು ಲಾಂಚ್ ಮಾಡುತ್ತೆ. ಅದು ಆ್ಯಕ್ಚುಲಿ ಇದು ಡೆವಲಪ್ ಮಾಡಿದ್ದು UK ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಸಾರಾ ಗಿಲ್ಬರ್ಟ್ ಅನ್ನೋರೊಬ್ಬರು ಈ ವ್ಯಾಕ್ಸಿನನ್ನು ಡೆವಲಪ್ ಮಾಡ್ತಾರೆ. ಇದನ್ನು ಕಮರ್ಷಿಯಲೈಸ್ ಮಾಡಿದಾಗ ಆಸ್ಟ್ರಾಜೆನಿಕಾ ಕಂಪನಿ ಇದನ್ನು ಮಾಸ್ ಪ್ರೊಡಕ್ಷನ್ ಮಾಡುತ್ತೆ ಮತ್ತು ಇದನ್ನು ಇಂಡಿಯಾಗೂ ಕೂಡ ಸಪ್ಲೈ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಒಂದು ಕಂಪನಿ ಇದನ್ನು ಇಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡುತ್ತೆ, ಅಂದರೆ ಪ್ರೊಡಕ್ಷನ್ ಮಾತ್ರ ಮಾಡುತ್ತೆ. ಸೊ ಇದನ್ನು ಈ ವ್ಯಾಕ್ಸಿನನ್ನು ಆಸ್ಟ್ರಾಜೆನಿಕಾ ವ್ಯಾಕ್ಸಿನನ್ನು ಇಂಡಿಯಾದಲ್ಲಿ ಕೋವಿಶೀಲ್ಡ್ ಅಂತ ಬ್ರ್ಯಾಂಡ್ನಲ್ಲಿ ಲಾಂಚ್ ಮಾಡ್ತಾರೆ. ಸೊ ಈ ಕೋವಿಶೀಲ್ಡ್ ವ್ಯಾಕ್ಸಿನನ್ನು 178 ಕೋಟಿ ಡೋಸ್ಗಳನ್ನು ಇಂಡಿಯಾದಲ್ಲಿ ಕೊಡಲಾಗಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಜನಗಳು ಕೂಡ 2 ಡೋಸ್ಗಳನ್ನು ತಗೊಂಡಿದ್ದಾರೆ. ಕೆಲವರು ಮಾತ್ರ ಅಬೌವ್ 60 ಇರೋರು 3 ಡೋಸ್ ತಗೊಂಡಿದ್ದಾರೆ. ಅಪ್ರಾಕ್ಸಿಮೇಟ್ಲಿ ಇದನ್ನು ನಾವು ಕನ್ಸಿಡರ್ ಮಾಡಿದ್ರೆ ಹತ್ತತ್ರ 75ರಿಂದ 80 ಕೋಟಿ ಜನಗಳು ಈ ವ್ಯಾಕ್ಸಿನನ್ನು ತಗೊಂಡಿದ್ದಾರೆ. ಬಟ್ ಈಗ ರೀಸೆಂಟಾಗಿ ಒಂದು ಇಶ್ಯೂ ಆಗಿದೆ UK ಕೋರ್ಟಲ್ಲಿ. ಏನಂದರೆ, ಒಬ್ಬ ಮನುಷ್ಯ 2022ನಲ್ಲಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಏನಂತ ಅಂತಂದರೆ, ನನಗೆ ಈ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಅಡ್ಡ ಪರಿಣಾಮ ಆಗಿದೆ ಮತ್ತು ನನಗೆ ಬ್ರೈನಲ್ಲಿ ಕ್ಲಾಟ್ ಫಾರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ಕೇಸ್ ಹಾಕ್ತಾರೆ. ಸೊ ಈಗ ಲಂಡನ್ ಕೋರ್ಟಲ್ಲಿ ಇದನ್ನು ಒಂದು 20-30 ಡೇಸ್ ಬ್ಯಾಕ್ ಆಸ್ಟ್ರಾಜೆನಿಕಾ ಕಂಪನಿ ಒಪ್ಕೊಂಡಿದೆ. ಏನಂತ ಅಂದರೆ, ಹೌದು, ಈ ವ್ಯಾಕ್ಸಿನ್ ತಗೊಂಡ್ರೆ TTS ಅಂದರೆ ಥ್ರಾಂಬೋಸಿಸ್ ವಿತ್ ಥ್ರಾಂಬೋಸೈಟೋಪಿನಿಯಾ ಸಿಂಡ್ರೋಮ್ ಕಾಮನ್ ಇದೆ ಅಂತ ಒಪ್ಕೊಂಡಿದೆ. ಈ ಕಂಪನಿ ಒಪ್ಕೊಂಡಿರೋದು ಸತ್ಯ, ಹೌದು. ಬಟ್ ಇದು TTS ತುಂಬ ರೇರ್ ಸಿಂಪ್ಟಮು. ಅಂದರೆ ಈ ವ್ಯಾಕ್ಸಿನ್ ತಗೊಂಡ್ರೆ 10 ಲಕ್ಷ ಜನಗಳಲ್ಲಿ 3.8 ಜನಗಳಲ್ಲಿ ಮಾತ್ರ TTS ಬರೋ ಚಾನ್ಸಸ್ ಇದೆ. ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಅಂದರೆ 2,75,000 ಜನಗಳಲ್ಲಿ ಒಬ್ಬರಿಗೆ TTS ಬರೋದು ಚಾನ್ಸಸ್ ಇದೆ. ಬಟ್ ಈ TTS ಬರಬೇಕು ಅಂತ ಅಂದ್ರೂ ಅದರಲ್ಲಿ ಒಂದು ಮೇಜರ್ ಅವರು ಡಯಾಬಿಟಿಕ್ ಇದ್ದರೆ ಅಥವಾ ಹೈಪರ್ ಟೆನ್ಷನ್ ಇದ್ದರೆ ಅಥವಾ ಒಬೆಸಿಟಿ ಇದ್ದರೆ ಇದು TTS ಬರೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಂದರೆ ಇದ್ರದ್ದು ಬರೋ ಅಂಥ ಚಾನ್ಸಸ್ ತುಂಬ ಕಡಿಮೆ. ಬಂದ್ರೂ ಮೇಜರ್ಲಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ನು ಮತ್ತು ಒಬೆಸಿಟಿ ಯಾರಿಗೆ ಜಾಸ್ತಿ ಇರುತ್ತೆ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಲ್ಲರೂ ಏನು ತಿಳ್ಕೊಬೇಕಂದ್ರೆ, ಇದು ವ್ಯಾಕ್ಸಿನ್ ತಗೊಂಡು ಸೈಂಟಿಫಿಕಲಿ ಸ್ಪೀಕಿಂಗ್ ಆರ್ ಮೆಡಿಕಲಿ ಸ್ಪೀಕಿಂಗ್ 8ರಿಂದ 30 ದಿನಗಳ ಒಳಗೆ ಮಾತ್ರ ಈ ಡಿಸೀಸ್ TTS ಬಂದರೆ ಬರ್ಬೋದು. ನೀವು ವ್ಯಾಕ್ಸಿನ್ ತೊಗೊಂಡ್ರು 30 ದಿವಸ ಆಗೋಗಿದ್ರೆ ನಿಮಗೆ ಇದು ಬರೋಕ್ಕೆ ಚಾನ್ಸೇ ಇಲ್ಲ. ಕೆಲವರು ಹೇಳ್ತಾರೆ ವ್ಯಾಕ್ಸಿನ್ ತೊಗೊಂಡು 6 ಮಂತ್ಸ್ ಒಳಗಡೆ ಬರ್ಬೋದು ಅಂತ. ಬಟ್ ವ್ಯಾಕ್ಸಿನ್ ತೊಗೊಂಡಾದ್ಮೇಲೆ 6 ಮಂತ್ಸ್ ಒಳಗಡೆ ಬರೋಕ್ಕೆ ಚಾನ್ಸಸ್ ತುಂಬ ಕಡಿಮೆ. ಯಾಕೆ ಅಂತ ನಾನು ವಿತ್ ಪ್ರೂಫ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸಿಂಪ್ಟಮ್ಸ್ ಏನಕ್ಕೆ ತಗೊಂಡು 30 ದಿವಸಗಳ ಒಳಗಡೆ ಬರುತ್ತೆ ಅಂತ ಅಂದರೆ, ಇದು ಅನಿಮಲ್ ಸ್ಟಡೀಸ್ ಮಾಡಿರೋಂಥದ್ದು ಎಕ್ಸ್ಪೆರಿಮೆಂಟ್. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ವ್ಯಾಕ್ಸಿನ್ ತಗೊಂಡಾಗ ನಿಮಗೆ ಆ್ಯಂಟಿಬಾಡೀಸ್ ರೈಸ್ ಆಗುತ್ತೆ. ವ್ಯಾಕ್ಸಿನ್ ಏನಕ್ಕೆ ತಗೊಳ್ಳೋದು ಅಂದರೆ, ಇಮ್ಯುನಿಟಿ ನಮಗೆ ಬರಲಿ ಅಂತ ತಗೊಳ್ತೀವಿ. ಸೊ ಇಮ್ಯುನಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಅಂದರೆ 14 ದಿವಸ ಫಸ್ಟ್ ಡೋಸ್ ವ್ಯಾಕ್ಸಿನ್ ತೊಗೊಂಡಾಗ 14 ದಿವಸದೊಳಗಡೆ ಇದು 0 ಡೇ ನಿಮಗೆ
ಲೆವೆಲ್ ಆಫ್ ಆ್ಯಂಟಿಬಾಡೀಸ್ನ ಮೆಷರ್ ಮಾಡೋದು ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡೀಸ್ ಅಂತ ಮೆಷರ್ ಮಾಡ್ತೀವಿ. ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಏನು ಬೇಡ. ಇದು ಬಾರಿ ಏನು ತೋರಿಸುತ್ತೆ ಅಂದರೆ ನಿಮ್ಮ ಹತ್ರ ಎಷ್ಟು ಆ್ಯಂಟಿಬಾಡೀಸು ಬಾಡಿಲಿ ಇದೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಇದು 0 ಡೇನಲ್ಲಿ ಕಡಿಮೆ ಇದೆ. ಇಲ್ಲಿ ಬಾರ್ ನೋಡಿದ್ರೆ ಲೆಂತ್ ಜಾಸ್ತಿ ಇದೆ. ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ನಿಮಗೆ ವ್ಯಾಕ್ಸಿನೇಷನ್ ತೊಗೊಂಡಾದ್ಮೇಲೆ 14 ದಿವಸದಲ್ಲಿ ಇಂದ 21 ದಿವಸದೊಳಗಡೆ ಆ್ಯಂಟಿಬಾಡಿ ಪ್ರೊಡಕ್ಷನ್ನು ಜಾಸ್ತಿ ಇರುತ್ತೆ. ಇದೇ ಆ್ಯಂಟಿಬಾಡಿ ಆ್ಯಕ್ಚುಲಿ ಈ ಪಿಕ್ಚರು ಇದು ನಾವೇ ಮಾಡಿರೋ ಎಕ್ಸ್ಪೆರಿಮೆಂಟು, ಕೋತಿಗಳ ಮೇಲೆ ಮಾಡಿರೋಂಥದ್ದು. ಇದು ಬೆಲ್ಜಿಯಮಲ್ಲಿ ಮಾಡಿರೋಂಥ ಎಕ್ಸ್ಪೆರಿಮೆಂಟು. ಇದನ್ನು ಯಾವಾಗ ಮಾಡಿದ್ವಿ ಅಂದರೆ ನಾವು ವ್ಯಾಕ್ಸಿನನ್ನು ಡೆವಲಪ್ ಮಾಡಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ನ ನಾವು ಮಾಡಿದ್ವಿ, ಈ ಕೋತಿಗಳ ಮೇಲೆ ಟೆಸ್ಟ್ ಮಾಡಿದ್ವಿ. ಸೊ ಇದು ಏನು ರಿಸಲ್ಟ್ ಬರುತ್ತೆ, ಇದು ಸೇಮ್ ಡ್ಯೂಪ್ಲಿಕೇಟು ಮನುಷ್ಯರಲ್ಲೂ ಸಹ ಆಗುತ್ತೆ. ಅದರಿಂದ ನಾವು ಮಾಡಿರೋಂಥ ಎಕ್ಸ್ಪೆರಿಮೆಂಟ್ನೇ ಒಂದು ಜಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸಿದ್ದೀನಿ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಾನು ಆಗಲೇ ಹೇಳ್ದಂಗೆ ವ್ಯಾಕ್ಸಿನೇಷನ್ ತೊಗೊಂಡಾಗ 7 ದಿವಸ, 14 ದಿವಸ, 21 ದಿವಸದಲ್ಲಿ ಈ ರೇಂಜಲ್ಲಿ ವ್ಯಾಕ್ಸಿನ್ ಎಕ್ಸ್ಪೊನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವ್ಯಾಕ್ಸಿನ್ ಏನು ಆ್ಯಂಟಿಬಾಡೀಸ್, ವ್ಯಾಕ್ಸಿನ್ ತೊಗೊಂಡಾಗ ಆ್ಯಂಟಿಬಾಡಿ ಲೆವೆಲ್ ಎಕ್ಸ್ಪೊನೆನ್ಷಿಯಲಿ ಇನ್ಕ್ರೀಸ್ ಆದಾಗ ಏನು ವ್ಯಾಕ್ಸಿನ್ ತೊಗೊಂಡಾಗ ಆ್ಯಂಟಿಬಾಡಿ ಬಂದರೆ ಅದು ಏನಂತಾರೆ ನಮ್ಮದು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಇಮ್ಯುನಿಟಿ ಜಾಸ್ತಿ ಮಾಡೋದು ಅಂತ ಅಂದರೆ ಅದು ವೈರಸ್ ವಿರುದ್ಧವಾಗಿ ಹೋರಾಡೋ ಅಂಥ ಶಕ್ತಿ ಅದಕ್ಕಿರುತ್ತೆ. ಹಾಗಾಗಿ ಈ ಇಮ್ಯುನಿಟಿ ಜಾಸ್ತಿ ಆದಾಗ ಅಥವಾ ಆ್ಯಂಟಿಬಾಡಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ಬಾಡಿಲಿ ಮಾಡ್ಯುಲೇಟರ್ಸ್ ಅಂತ ಹೇಳ್ತಾರೆ ಅದನ್ನು. ಅಂದರೆ ಇಮ್ಯೂನ್ ಸೆಲ್ಸ್ಗಳು ಅಥವಾ ಬ್ಲಡ್ ಸೆಲ್ಸ್ಗಳು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಆಗ ಏನಾಗುತ್ತೆ, ಈ ವ್ಯಾಕ್ಸಿನ್ ತಗೊಂಡಾಗ ಇದರಲ್ಲಿ ಒಂದು ಥ್ರಾಂಬೋಸೈಟ್ಸ್ ಅಥವಾ ಪ್ಲೇಟಿಲೆಟ್ಸ್ ಅಂತ ಹೇಳ್ತಾರೆ. TTS ಅಂದರೆ ಥ್ರಾಂಬೋಸಿಸ್ ವಿತ್ ಥ್ರಾಂಬೋಸೈಟೋಪೀನಿಯಾ ಸಿಂಡ್ರೋಮ್. ಥ್ರಾಂಬೋಸಿಸ್ ಅಂದರೆ ಏನಂತ ಅಂದರೆ ಯಾವಾಗ ನಿಮಗೆ ಪ್ಲೇಟಿಲೆಟ್ಸು ಜಾಸ್ತಿ ಆಗಿ ಬ್ಲಡ್ ಎಲ್ಲೆಲ್ಲಿ ವೇನ್ಸಲ್ಲಿ ಕ್ಲಾಟ್ ಆಗಿ ನಿಮಗೆ ಬ್ಲಡ್ ಫ್ಲೋನ ಕಡಿಮೆ ಮಾಡುತ್ತೆ, ಆಗ ನಿಮಗೆ ಥ್ರಾಂಬೋಸಿಸ್ ಅಂತ ಹೇಳ್ತಾರೆ. ಆದರೆ ಥ್ರಾಂಬೋಸೈಟೋಪೀನಿಯಾ ಅಂದರೆ ಎಕ್ಸಾಕ್ಟ್ಲಿ ಥ್ರಾಂಬೋಸಿಸ್ದು ಆಪೋಸಿಟ್ ವರ್ಡ್. ಅಂದರೆ ಥ್ರಾಂಬೋಸೈಟೋಪೀನಿಯಾ ಅಂತ ಅಂದರೆ ನಿಮಗೆ ಪ್ಲೇಟಿಲೆಟ್ ಪ್ರೊಡಕ್ಷನ್ನೇ ಕಡಿಮೆ ಆಗಿಬಿಡುತ್ತೆ. ಅಂದರೆ ನಿಮಗೆ ಪ್ಲೇಟಿಲೆಟ್ದು ರೋಲ್ ಏನಂತ ಅಂದರೆ ನಿಮಗೆ ಕ್ಲಾಟ್ ಮಾಡೋದು. ಇದೊಂದೇ ವ್ಯಾಕ್ಸಿನ್ ಅಲ್ಲ, ತುಂಬ ವ್ಯಾಕ್ಸಿನ್ಗಳು, ಫಾರ್ ಎಕ್ಸಾಂಪಲ್ಲು ರೇಬೀಸ್ ವ್ಯಾಕ್ಸಿನ್ನು, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸು, ಈ ವ್ಯಾಕ್ಸಿನ್ಗಳನ್ನೆಲ್ಲ ತಗೊಂಡ್ರೂ ಸಹ TTS ಅನ್ನೋದು ಒಂದು ಆಗುತ್ತೆ. ಅಂದರೆ ಥ್ರಾಂಬೋಸಿಸ್ ವಿತ್ ಥ್ರಾಂಬೋಸೈಟೋಪೀನಿಯಾ ಸಿಂಡ್ರೋಮ್ ಅನ್ನೋದು ವೆರಿ ಕಾಮನ್ ಈ ವ್ಯಾಕ್ಸಿನಲ್ಲಿ. ಬಟ್ ಕೋವಿಡಲ್ಲಿ ಏನಕ್ಕೆ ಇದು ಇಷ್ಟೊಂದು ಪ್ರಚಲಿತವಾಗಿದೆ ಅಥವಾ ತುಂಬ ಇಂಪಾರ್ಟೆನ್ಸ್ ಏನಕ್ಕೆ ಸಿಗ್ತಿದೆ ಅಂದರೆ ಇದು ಆಲ್ ಓವರ್ ವರ್ಲ್ಡ್ ಮಾಸ್ ವ್ಯಾಕ್ಸಿನೇಷನ್ ಆಗಿದೆ. ಹಾಗಾಗಿ ಇದು ಕೆಲವು ಜನಗಳಲ್ಲಿ ಕಾಣಿಸ್ಕೊಂಡಿದೆ, TTS ಅನ್ನೋದು ಕಾಣಿಸ್ಕೊಂಡಿದೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ಲಿ ಕೋವಿಡ್ ವ್ಯಾಕ್ಸಿನ್ ತಗೊಂಡಂಥವ್ರು ಯಾರು TTS ಅಥವಾ VITT ಈ ಕಂಡೀಷನ್ಗೆ ಯಾರು ಹೆದರ್ಕೊಳ್ತಾ ಇದ್ದೀರಾ, ಅವ್ರು ಯಾರು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ.